ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಮೋಹನ್. ವೆಲ್ಕಮ್ ಬ್ಯಾಕ್ ಟು ಯುವ ಇನ್ಸ್ಪಿರೋ. ಈ ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಿಮಗೆ ಯಾರಾದರೂ ಫೋನ್ ಮಾಡಿ ವಿಡಿಯೋ ಕಾಲ್ ಮುಖಾಂತರ ನಿಮ್ಮನ್ನು ಅರೆಸ್ಟ್ ಮಾಡ್ಬೋದು, ನಿಮ್ಮ ಮನೆಯಲ್ಲೇ ನಿಮ್ಮನ್ನು ಬಂಧಿಸ್ಬೋದು ಅಂದರೆ ನಂಬ್ತೀರಾ? ನಂಬಲೇಬೇಕು ಸ್ನೇಹಿತರೆ. ಒಂದು ದಿನ ವೀರೇಶ್ ಮಲ್ಹೋತ್ರಾ ಎಂಬ 78 ವರ್ಷದ ರಿಟೈರ್ಡ್ ಬ್ಯಾಂಕರ್ಗೆ ಮುಂಬೈ ಪೊಲೀಸ್ ವಿಡಿಯೋ ಕಾಲ್ ಮಾಡಿ ನಿಮ್ಮ ಆಧಾರ್ ನಂಬರ್, ಲ್ಯಾಂಡ್ಲೈನ್ ನಂಬರನ್ನು ಟೆರರಿಸಮ್ ಫಂಡಿಂಗಾಗಿ ಯೂಸ್ ಮಾಡಲಾಗಿದೆ, ಈ ಕೂಡಲೇ ನಿಮ್ಮನ್ನು ನಾವು ಡಿಜಿಟಲ್ ಅರೆಸ್ಟ್ ಮಾಡ್ತಾ ಇದ್ದೀವಿ ಅಂತ 47 ದಿನಗಳ ಕಾಲ ಅವರ ದೆಹಲಿ ನಿವಾಸದಲ್ಲಿ ಬಂಧಿಸ್ತಾರೆ. ಇದರಿಂದ ನೀವು ಹೊರಗಡೆ ಬರಬೇಕು ಅಂದರೆ ನಿಮ್ಮ ಎಲ್ಲ ಬ್ಯಾಂಕ್ ಅಕೌಂಟ್ಸ್ ಆಡಿಟ್ ಮಾಡಬೇಕು ಅಂತ ಹೇಳಿ ಅವರ ಎಲ್ಲ ಉಳಿತಾಯದ ಮೊತ್ತ ಹಾಗೂ ಶೇರ್ಸ್ ಸೇಲ್ ಮಾಡಿಸಿ ಸರಿಸುಮಾರು 22,92,00,000 ರೂಗಳನ್ನು ಬೇರೊಂದು ಖಾತೆಗೆ ವರ್ಗಾವಣೆ ಮಾಡಿಸ್ಕೊಂಡು ಆಫ್ಟರ್ ಆಡಿಟ್ ನಿಮಗೆ ರಿಟರ್ನ್ ಮಾಡ್ತೀವಿ ಅಂತೇಳಿ ಫೇಕ್ RBI ಸರ್ಟಿಫಿಕೇಟ್ ನೀಡಿ ಅವರನ್ನು ಮೋಸ ಮಾಡ್ತಾರೆ. ಇದನ್ನು ಡಿಜಿಟಲ್ ಅರೆಸ್ಟ್, ಸೈಬರ್ ಫ್ರಾಡ್ ಅಂತ ಹೇಳಲಾಗುತ್ತದೆ. ಇದು ನಮ್ಮ ದೇಶದ ಅತಿ ದೊಡ್ಡ ಡಿಜಿಟಲ್ ಅರೆಸ್ಟ್ ಹೆಸರಲ್ಲಿ ಆದ ಸೈಬರ್ ಫ್ರಾಡ್. ಸ್ನೇಹಿತರೆ, ಡಿಜಿಟಲ್ ಅರೆಸ್ಟಾ? ಕೆಲವರಿಗೆ ಏನಿದು ಅನ್ನಿಸ್ಬೋದು. ಇದು ಒಂದು ರೀತಿಯ ಸೈಬರ್ ಕ್ರೈಮ್. ಇತ್ತೀಚೆಗೆ ಈ ಒಂದು ವಂಚನೆಗೆ ಸಾಕಷ್ಟು ಮಂದಿ ನಮ್ಮ ಕರ್ನಾಟಕದಲ್ಲಿ ಬಲಿಯಾಗ್ತಿರೋದನ್ನು ನಾವು ದಿನನಿತ್ಯ ನ್ಯೂಸ್ ಪೇಪರ್, TV ಚಾನಲಲ್ಲಿ ನೋಡ್ತಾ ಇದ್ದೀವಿ. ಆದರೂ ಸಹ ಮೋಸ ಹೋಗ್ತಿರೋರ ಸಂಖ್ಯೆ ಕಡಿಮೆ ಆಗ್ತಾ ಇಲ್ಲ. ಅದರಲ್ಲೂ ರಿಟೈರ್ಡ್ ಪರ್ಸನ್, ಸೀನಿಯರ್ ಸಿಟಿಸನ್, NRIಗಳನ್ನು ಜಾಸ್ತಿ ಒಂದು ದಂಧೆ ಟಾರ್ಗೆಟ್ ಮಾಡ್ತಾ ಇದೆ. ವಂಚಕರು ಫೆಡೆಕ್ಸ್ ಕೊರಿಯರ್, ಇನ್ಕಮ್ ಟ್ಯಾಕ್ಸ್ ಆಫೀಸರ್ಸ್, ED, ಪೊಲೀಸ್ ಅಧಿಕಾರಿಗಳೆಂದು ಹೇಳಿಕೊಂಡು ಅನಾಮಧೇಯ ಕರೆ, ವಿಡಿಯೋ ಕಾಲ್ಗಳನ್ನು ಮಾಡ್ತಾರೆ. ಎಸ್ಪೆಷಲಿ ಈ ವಂಚಕರು ಅನಾಮಧೇಯ ಕರೆಗಳನ್ನು ಮಾಡಲು ಪ್ರಮುಖವಾಗಿ ವಾಟ್ಸಪ್ ಅಥವಾ ಸ್ಕೈಪ್ನಂತಹ ಅಪ್ಲಿಕೇಶನ್ಗಳನ್ನು ಬಳಸ್ತಾರೆ. ಈ ವ್ಯಕ್ತಿಗಳು ನಿಮಗೆ ಕರೆ ಮಾಡುವಾಗ ಸದರಿ ನಂಬರ್ಗಳಿಗೆ ಪೊಲೀಸ್ ಅಥವಾ ಸಂಬಂಧಪಟ್ಟ ಇಲಾಖೆಯ ಚಿತ್ರಗಳನ್ನು DP ಆಗಿ ಬಳಸಿ ಸಾರ್ವಜನಿಕರು ನಂಬುವಂತೆ ಮಾಡ್ತಾರೆ. ವಿಡಿಯೋ ಕರೆ ಮಾಡುವಾಗ ಪೊಲೀಸ್ ಇಲಾಖೆಯ ಸಮವಸ್ತ್ರ ಹಾಗೂ ಹಿಂಬದಿಯಲ್ಲಿ ಇಲಾಖೆಯ ಬೋರ್ಡನ್ನು ಬಳಸಿ ನಂಬುವಂತೆ ಮಾಡ್ತಾರೆ. ನೀವು ನಂಬಬಹುದಾದ ಯಾವುದೋ ಒಂದು ಅಪರಾಧವನ್ನು ನೀವು ಮಾಡಿರುವುದಾಗಿ ನಂಬಿಸಿ ನಿಮ್ಮ ವಿರುದ್ಧ ವಾರೆಂಟ್ ಹೊರಡಿಸಿ ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡುವುದಾಗಿ ತಿಳಿಸುತ್ತಾರೆ. ಹಾಗೆ ನೀವು ಯಾರೊಂದಿಗೂ ಅವರು ಕರೆ ಮಾಡಿರುವ ವಿಚಾರವನ್ನು ಹೇಳಿಕೊಳ್ಳದಂತೆ ಡಿಜಿಟಲ್ ಅರೆಸ್ಟ್ ಎಂಬ ಸುಳ್ಳು ಬೆದರಿಕೆಯನ್ನು ಹಾಕುತ್ತಾರೆ. ಈ ರೀತಿ ವಂಚಕರು ನಿಮ್ಮನ್ನು ನಂಬಿಸಿ ಪ್ರಕರಣದಿಂದ ಮುಕ್ತಗೊಳಿಸಲು ನಿಮ್ಮ ಬ್ಯಾಂಕ್ ಖಾತೆಯಲ್ಲಿರುವ ಹಣವನ್ನು ಆಡಿಟ್ ಮಾಡಬೇಕಿದೆ. ಆಡಿಟ್ ಮುಗಿಯುವವರೆಗೂ ಹಣವನ್ನು ನಾವು ಸೂಚಿಸುವ ಖಾತೆಗೆ ವರ್ಗಾಯಿಸಿ ಆಡಿಟ್ ನಂತರ ನಿಮ್ಮ ಖಾತೆಗೆ ವಾಪಸ್ ನೀಡಲಾಗುವುದು ಎಂದು ನಿಮ್ಮನ್ನು ನಂಬಿಸಿ ಹಣ ಹಾಕಿಸಿಕೊಂಡು ನಿಮ್ಮನ್ನು ಮೋಸ ಮಾಡ್ತಾರೆ. ನಿಮಗೆ ಗೊತ್ತಿರಲಿ ಸ್ನೇಹಿತರೆ, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ 2023ರ ಅಡಿಯಲ್ಲಿ ಪೊಲೀಸ್, ED, CBI ಮುಂತಾದ ತನಿಖಾ ಸಂಸ್ಥೆಗಳಿಗೆ ವಿಡಿಯೋ ಕಾಲ್ ಅಥವಾ ಸಾಮಾನ್ಯ ಕರೆ ಮಾಡಿ ಡಿಜಿಟಲ್ ಅರೆಸ್ಟ್ ಮಾಡಲು ಅಥವಾ ವಿಚಾರಣೆ ಮಾಡಲು ಯಾವುದೇ ಅಧಿಕಾರ ಇರುವುದಿಲ್ಲ. ಆದ್ದರಿಂದ ಈ ರೀತಿ ಯಾವುದೇ ಕರೆಗಳು ಬಂದರೂ ಸಹ ಪ್ಯಾನಿಕ್ ಆಗದೆ ಕೂಡಲೇ ಆ ಕಾಲನ್ನು ಕಟ್ ಮಾಡಿ ಅಥವಾ ಅವರು ಕಾಲ್ನಲ್ಲಿ ಇರುವಾಗಲೇ 1930 ನಂಬರ್ಗೆ ಕರೆ ಮಾಡಿ ರಿಪೋರ್ಟ್ ಮಾಡಿ. ಇದೇ ರೀತಿಯಲ್ಲಿ ಕರ್ನಾಟಕದಲ್ಲಿಯೂ ಸಹ ಒಬ್ಬ ಮಹಿಳಾ ಟೆಕ್ಕಿಗೆ ವಿಡಿಯೋ ಕರೆ ಮಾಡಿ 2 ಸೈಟ್, 1 ಫ್ಲ್ಯಾಟ್ ಮಾರಿಸಿ 2 ಕೋಟಿ ರು ಹಣ ಸುಲಿಗೆ ಕೂಡ ಮಾಡಿರುತ್ತಾರೆ. ಇದನ್ನೆಲ್ಲ ಗಮನಿಸಿದ ಮಾನ್ಯ ಸುಪ್ರೀಂ ಕೋರ್ಟ್ ಎಲ್ಲ ಡಿಜಿಟಲ್ ಅರೆಸ್ಟ್ ಪ್ರಕರಣಗಳನ್ನು ನೇರವಾಗಿ CBI ತನಿಖೆ ನಡೆಸಬೇಕು ಅಂತೇಳಿ ಆದೇಶಿಸಿದೆ. ಆರೋಪಿಗಳ ಮೇಲೆ ನೇರವಾಗಿ ಸುಮೋಟೋ ಕೇಸ್ ದಾಖಲಿಸಿ ತೀವ್ರ ಕಠಿಣ ಶಿಕ್ಷೆಯನ್ನು ಕೂಡ ವಿಧಿಸಲು ಸೂಚಿಸಿದೆ. ಸ್ನೇಹಿತರೆ, ಈ ರೀತಿಯ ಡಿಜಿಟಲ್ ಅರೆಸ್ಟ್ ಆಗೋದನ್ನು ತಡೆಯಲು ನೀವು ಅನುಸರಿಸಬೇಕಾದ ಕೆಲ ಪ್ರಿಕಾಷನರಿ ಮೆಜರ್ಸ್ನ ನಾನು ಹೇಳಬಯಸ್ತೇನೆ. ಮೊದಲನೇದಾಗಿ ಯಾವುದೇ ರೀತಿಯ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಗಳನ್ನು ಯೂಸ್ ಮಾಡೋದನ್ನು ಬಿಡಬೇಕು. ಎರಡನೇದಾಗಿ ಯಾರಾದರೂ ನಿಮಗೆ APK ಲಿಂಕ್ಗಳನ್ನು ಕಳಿಸಿದ್ರೆ ಅದನ್ನು ಯಾವುದೇ ಕಾರಣಕ್ಕೂ ಪ್ರೆಸ್ ಮಾಡಬಾರ್ದು. ಮೂರನೇದಾಗಿ ನಿಮ್ಮ ವಾಟ್ಸಪ್ನಲ್ಲಿ ಸೆಟ್ಟಿಂಗ್ಸ್ನ ಓಪನ್ ಮಾಡಿ ಪ್ರೈವಸಿನ ಕ್ಲಿಕ್ ಮಾಡಿ. ಮೊದಲನೇದಾಗಿ ಅದರಲ್ಲಿ ಅಡ್ವಾನ್ಸ್ನ ಕ್ಲಿಕ್ ಮಾಡೋದ್ರೊಂದಿಗೆ ನಿಮ್ಮ IP ಅಡ್ರೆಸ್ ಏನಿದೆ ಅದು ಕಂಪ್ಲೀಟ್ ಬ್ಲಾಕ್ ಆಗುತ್ತೆ. ಯಾವುದೇ ಕಾರಣಕ್ಕೂ ನಿಮಗೆ ಅನ್ಆಥರೈಸ್ಡ್ ಮೆಸೇಜಸ್ ಆಗಿರ್ಬೋದು, PDF ಆಗಿರ್ಬೋದು, ಲಿಂಕ್ಸ್ ಆಗಿರ್ಬೋದು ಬರೋದನ್ನು ಅವಾಯ್ಡ್ ಮಾಡ್ತಾ ಹೋಗುತ್ತೆ. ಸೊ ಇದರಲ್ಲಿ ನಿಮ್ಗೆ ಏನು ಆಪ್ಷನ್ ಬರುತ್ತಲ್ಲ, ಬ್ಲ್ಯಾಕ್ ಟು ಅನ್ನೋನ್ ಮೆಸೇಜಸ್ಸು, ಪ್ರೊಟೆಕ್ಟ್ IP ಅಡ್ರೆಸ್ಸು, ಡಿಸೇಬಲ್ ಲಿಂಕ್ ಪ್ರೀವಿಯಸ್ಸು, ಸೊ ಇದನ್ನೆಲ್ಲನೂ ಕೂಡ ನೀವು ಎನೇಬಲ್ ಮಾಡೋದ್ರ ಮುಖಾಂತರ ಈ ಸೈಬರ್ ಫ್ರಾಡ್ನ ನೀವು ಅವಾಯ್ಡ್ ಮಾಡ್ಬೋದು. ಸೊ ಈ ಒಂದು ವಿಡಿಯೋ ನಿಮಗೆ ಸೈಬರ್ ಕ್ರೈಮ್ ಬಗ್ಗೆ ಜಾಗೃತಿ ಮೂಡಿಸೋದ್ರ ಬಗ್ಗೆ ಆಗಿತ್ತು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ಉಪಯುಕ್ತ ಮಾಹಿತಿಗಾಗಿ ನೋಡ್ತಾ ಇರಿ ಯುವ ಇನ್ಸ್ಪಿರೋ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.